ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣದಿಂದ ರೈತರಿಗೆ ಅನುಕೂಲ ಮಾಡಿಕೊಡುತ್ತಾ? ಸದ್ಯ ನಾಲೆ ಆಧುನೀಕರಣ ಬೇಕಿತ್ತ? ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ಯಾ? ನಾಲೆ ಆಧುನೀಕರಣ ರೈತರಿಗೆ ಖುಷಿ ಕೊಟ್ಟಿದ್ಯಾ? ಈ ಎಲ್ಲದರ ಬಗ್ಗೆ ನಮ್ಮ ರೈತರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸ್ನೇಹಿತರೆ, ಕೆಆರ್ಎಸ್ ಅಣೆಕಟ್ಟೆಯ 0.ನಿಂದ 40.6 ಕಿಲೋಮೀಟರ್ ವರೆಗೆ ಸರಿಸುಮಾರು 325 ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣ ಕಾಮಗಾರಿ ನಡೆಯುತ್ತಿದೆ. ಈ ಕಾಮಗಾರಿಗಾಗಿ ರೈತರು ಒಂದು ಹಂಗಾಮಿನ ಬಿತ್ತನೆಯನ್ನ ಕೈಬಿಟ್ಟಿದ್ದಾರೆ. ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಕೂಡ ಆಧುನೀಕರಣಕ್ಕಾಗಿ ಬಿತ್ತನೆ ಮಾಡದಂತೆ ಮನವಿ ಮಾಡಿದ್ರು. ಸಚಿವರ ಮನವಿಯಂತೆ ರೈತರು ಒಂದು ಹಂಗಾಮಿನ ಬಿತ್ತನೆ ಮಾಡದೆ ಕೈಕಟ್ಟಿಕೊಂಡಿರುವುದು ಕೂಡ ಸತ್ಯ. ಗುಣಮಟ್ಟದ ಕಾಮಗಾರಿನ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಯಾರೋ ಸ್ಟಾರ್ ಚಂದ್ರನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಈಗ ಕ್ಯೂರಿಂಗ್ ಕಾಂಪೌಂಡ್ ಹೊಡಿತಾ ಇದೀವಿ ಅಂತ ಹೇಳಿ ಹೊಡಿತಾ ಇದ್ದಾರೆ ನಿನ್ನೆಯಿಂದ. ಯಾವುದೇ ಕಾರಣಕ್ಕೂ ಇದುವರೆಗೂ ನೀರು ಹಾಕಿ ಕ್ಯೂರಿಂಗ್ ಮಾಡ್ತಾ ಇಲ್ಲ. ಒಂದು 20 ದಿವಸನಾದ್ರು ಕ್ಯೂರಿಂಗ್ ಮಾಡಬೇಕು. ನೀರಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೆಲಸಗಾರರು ಕೇಳಿದ್ರೆ ನೀರಿಲ್ಲ ನಾವೇನ್ ಮಾಡಲಿ ಅಂತ ಹೇಳ್ತಾರೆ. ಇಂಜಿನಿಯರ್ ಕೇಳಿದ್ರೆ ನೀರಿಲ್ಲ ನಾವೇನ್ ಮಾಡಲಿ ಅಂತಾರೆ. ಈಗ ಕ್ಯೂರಿಂಗ್ ಕಾಂಪೌಂಡ್ ಹೊಡಿತೀವಿ ಅಂತ ಹೇಳಿ ಇಂಜಿನಿಯರ್ ಹೇಳ್ತಾರೆ. ಆದ್ರೂ ಕ್ಯೂರಿಂಗ್ ಕಾಂಪೌಂಡ್ ಹೊಡೆದ್ರೂ ಕೂಡ 15 ದಿವಸ ನೀರು ಹಾಕ್ಲೇಬೇಕು ಅಂತ ಹೇಳ್ತಾರೆ ಯಾರು ಇಂಜಿನಿಯರ್ಗಳು. ಎಲ್ಲಿ ನೀರು ಹಾಕ್ತಾನಲ್ಲ, ನೀರೇ ಇಲ್ವಲ್ಲ ಅಂತ ಹೇಳ್ತಾರೆ ಅವರು. ಕೆಲಸನೂ ಕೂಡ ಅಂತ ಉತ್ತಮವಾಗಿ ಕೆಲಸ ನಡೀತಾ ಇಲ್ಲ. ಅರ್ಧ ಇಂಚ್ ಆಗೋ ಕಡೆ ಅರ್ಧ ಇಂಚ್ ಆಗ್ತಾ ಇದ್ದಾರೆ, 1 ಇಂಚ್ ಆಗೋ ಕಡೆ 1 ಇಂಚ್ ಆಗ್ತಾ ಇದ್ದಾರೆ. ಯಾವುದೇ ಕಾಂಕ್ರೀಟ್ ಕೆಲಸ ಮಾಡ್ತಾ ಇದ್ರು. ಕೆಲವು ಕಡೆ ಕಬ್ಬಣ ಹಾಕ್ತಾ ಇದ್ದಾರೆ, ಕೆಲವು ಕಡೆ ಕಬ್ಬಣ ಹಾಕ್ತಾ ಇಲ್ಲ. ಸುಮ್ಮನೆ ಹಾಗೆ ಸಿಮೆಂಟು ಜಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕೊಂಡ್ಬರ್ತಾ ಇದ್ದಾರೆ. ಇದು ಕುಲಗೆಟ್ಟ ಕಾಮಗಾರಿ. ಈ ಕಾಮಗಾರಿ ಮಾಡೋದನ್ನ ಸುಮ್ಮನೆ ನಿಲ್ಲಿಸ್ಬಿಟ್ಟು ಇರ್ತಕ್ಕಂಥ ನೀರನ್ನ ರೈತರು ಬೆಳೆಗಳಿಗೆ ಬಿಟ್ಕೊಟ್ರೆ ಉತ್ತಮ ಆಗುತ್ತೆ. ಬಿಸಿ ನಾಲೆ ಕಾಮಗಾರಿ ಸರ್ಕಾರ ರೈತರ ಒಪ್ಪಿಗೆ ಪಡೆದೇನೆ ಇವತ್ತಿನ ದಿನ ಕಾಮಗಾರಿ ಪ್ರಾರಂಭ ಮಾಡಿದ್ರು. ಒಂದು ಥರದಲ್ಲಿ ರೈತರ ಬೆಳೆ ನಷ್ಟ ಆಯಿತು. ಮತ್ತು ಕುಡಿಯೋದಕ್ಕೆ ಮತ್ತು ಜಾನುವಾರುಗಳಿಗೆಲ್ಲ ನೀರು ಬಿಡ್ಬೋದಾಗಿತ್ತು. ಅದರಲ್ಲೂ ಸಹ ರಾಜಕೀಯನ ಸರ್ಕಾರ ಮಾಡ್ತು. ಮತ್ತು ಕಾಮಗಾರಿ ಮಾಡ್ಕೊಳ್ಳಿ, ನಮಗಾದ್ರೂ ತೊಂದರೆ ಆದರೂ ಪರವಾಗಿಲ್ಲ ಅಂತೇಳಿ ಜನ ಸುಮ್ಮನಾದರೂ ಸಹ ಕಳಪೆ ಕಾಮಗಾರಿ ಮಾಡಿದ್ರು. ಇವತ್ತಿನ ದಿನ ಏನು ಕೆಲಸ ಮಾಡ್ತಾರೋ ಕ್ಯೂರಿಂಗೇ ಇಲ್ಲದಂತಕ್ಕಂಥ ಕೆಲಸ ಮಾಡಿದ್ರು. ಎಲೆಕ್ಷನ್ವರೆಗೆ ತರಾತುರಲ್ಲಿ ಕೆಲಸ ಮಾಡಿದ್ರು. ಎಲ್ಲೂ ಸಹ ಕ್ಯೂರಿಂಗ್ ಆಗಿಲ್ಲ. ಇವತ್ತು ಈ ವಿಚಾರವಾಗಿ ರೈತರಿಗೆ ಮತ್ತು ಇವತ್ತು ಸರ್ಕಾರ ಭ್ರಷ್ಟಾಚಾರ ಎರಡನ್ನೂ ಸಹ ಏಕಕಾಲದಲ್ಲಿ ಇವತ್ತು ಮೋಸ ಮಾಡಿದೆ ಅಂತ ಇವತ್ತು ನಾವು ಬಿಸಿ ನಾಲೆ ಆಧುನೀಕರಣ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂತೇಳಿ ರಿಯಾಲಿಟಿ ಚೆಕ್ ಮಾಡಲು ಸ್ಥಳಕ್ಕೆ ಆಗಮಿಸಿದ್ದೀವಿ. ಆದರೆ ಇಲ್ಲಿನ ರೈತರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬಿಸಿ ನಾಲೆ ಆಧುನಿಕ ಕಾಮಗಾರಿಗೋಸ್ಕರ ನಾವು ಒಂದು ಹಂಗಾಮಿನ ಬೆಳೆಯನ್ನ ಬೆಳೆದಿಲ್ಲ. ನಾವು ಆಧುನೀಕರಣ ಕಾಮಗಾರಿ ಪ್ರಗತಿಯಿಂದ ಸಾಗಲಿ ಅಂತೇಳಿ ಎಲ್ಲ ರೀತಿಯ ತ್ಯಾಗ ಮಾಡಿದ್ರು ಕೂಡ ಕಾಮಗಾರಿ ಗುಣಮಟ್ಟದಿಂದ ಕೂಡ್ತಾ ಇಲ್ಲ. ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಮಾಡ್ತಾ ಇರುವಂತಹ ಎಲ್ಲ ಕಾಮಗಾರಿಗಳಿಗೆ ಇದುವರೆಗೂ ಕೂಡ ಕ್ಯೂರಿಂಗ್ ಮಾಡ್ತಾ ಇಲ್ಲ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸ್ಥಳಕ್ಕೆ ಆಗಮಿಸಿ ಇದನ್ನ ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ. ವಾರ್ಷಿಕ ಬೆಳೆ ಕಬ್ಬು ತರಕಾರಿ ನೀರಿಲ್ಲದೆ ಒಣಗ್ತಿದೆ. ಅಂತರ್ಜಲದ ಮಟ್ಟ ಕುಸಿದಿದ್ದು 1000 ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ. ಕೆರೆ ಕಟ್ಟೆಗಳು ನೀರಿಲ್ಲದೆ ಒಣಗುತ್ತಿರುವ ಪರಿಣಾಮ ಕೆರೆ ಅವಲಂಬಿತ ಪ್ರದೇಶದ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಿಲ್ಲ. ಇಡೀ ಜಿಲ್ಲೆಯ ರೈತರು ಬರದ ಛಾಯೆಯ ನುಲುಗಿ ಹೋಗಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಮಾಡುತ್ತಿರುವ ನಾಲೆಯ ಆಧುನೀಕರಣ ಕಾಮಗಾರಿ ಕಳಪೆ ಎಂಬುದು ರೈತರ ಆರೋಪ. ಕಾಂಕ್ರೀಟ್ ಮಾಡಿ ಕ್ಯೂರಿಂಗ್ ಮಾಡ್ತಿಲ್ಲ. ಕಬ್ಬಿಣದ ಸರಳುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸ್ತಿಲ್ಲ. ಮಂದಗತಿಯಲ್ಲಿ ಕಾಮಗಾರಿ ನಡೆಯುತ್ತಿತ್ತು. ಮುಂದಿನ ಹಂಗಾಮಿಗೆ ನೀರು ಬಿಡ್ತಾರಾ ಎಂಬ ಪ್ರಶ್ನೆ ರೈತರನ್ನ ಕಾಡ್ತಾ ಇದೆ. ಸರ್, ಕಳಪೆ ಕಾಮಗಾರಿ ಅಂದ್ರೆ ಏನ್ ಕಳಪೆ ಕಾಮಗಾರಿ ನಡೀತಿದೆ? ಏನ್ ಸಮಸ್ಯೆ ಆಗಿದೆ ಸರ್ ರೈತ? ನೋಡಿ ಸಮಯ ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರ ಆಗುತ್ತಾರೆ, ಅವ್ರ ಅಧಿಕಾರಕ್ಕೆ ಬಂದಾಗ ಮಂಡ್ಯ ಜಿಲ್ಲೆಯವರಿಗೆ ಮಣ್ಣು ತಿನ್ನಿಸ್ಬೇಕು ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಮಂಡ್ಯ ಜಿಲ್ಲೆಯ ಉಳ್ಳಿ ಬಿತ್ತಿಸ್ತೀನಿ ಅಂತ ಹೇಳಿದ್ನಲ್ಲ ಸರ್ ಸಿದ್ದರಾಮಯ್ಯನವರು, ನಾವು ಆ ಕೆಲಸ ಮಾಡ್ತಾರೆ. 2ನೇ ದೇವರಾಜ ಅರಸು ಇದ್ದಂಗೆ ಹಿಂದುಳಿದವ್ರ ನಾಯಕ ಇನ್ನೂಳಿಸ್ಬೇಕು ಅಂತಾನೆ. ಸಿದ್ದರಾಮಯ್ಯ ಮಂಡ್ಯ ಜನರ ಕೈಯಲ್ಲಿ ಉಳ್ಳಿ ಬೆಳೆಸಲು ತೀರ್ಮಾನಿಸಿದಂತೆ ಕಾಣ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ನೋಡಿದ್ರಲ್ಲ,
ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ರೈತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಿಸಿ ನಾಲೆಯ ಆಧುನೀಕರಣ ಕಾಮಗಾರಿ ಬಹಳ ಗುಣಮಟ್ಟದಿಂದ ಕೂಡಿಲ್ಲ, ನಾವು ಮಾಡ್ತಾ ಇರುವಂತ ಕಾಮಗಾರಿಗೆ ನೀಟಾಗಿ ಕ್ಯೂರಿಂಗ್ ಮಾಡ್ತಾ ಇಲ್ಲ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರಾ ಕಾದು ನೋಡ್ಬೇಕು. ಸಮೃದ್ಧಿ ವಾಹಿನಿ, ಶ್ರೀಕಾಂತ್, ಮೇಲ್ಕೋಟೆ.